ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ KTM ಡ್ಯೂಕ್ 200 5 ಇಂಚಸ್ ಕಲರ್ TFT ಡಿಸ್ಪ್ಲೇ ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಇಂಡಿಯಾದಲ್ಲಿ KTM ಡ್ಯೂಕ್ 200 ಬೈಕ್ 2012 ಅಲ್ಲಿ ಲಾಂಚ್ ಆಯಿತು. ಅವಾಗ ಏನು ಕ್ರೇಜ್ ಶುರುವಾಗಿತ್ತು, ಈಗೂ ಅದೇ ಕ್ರೇಜ್ ಮೇಂಟೈನ್ ಆಗಿದೆ. ಇನಿಷಿಯಲಿ ಇಂಡಿಯಾದಲ್ಲಿ ಡ್ಯೂಕ್ 200 ಬೈಕ್ ಇತ್ತಲ್ಲ, ಆ ಒಂದು ಬೈಕ್ನ ಇಂಜಿನ್ ಪರ್ಫಾರ್ಮೆನ್ಸ್, ರೈಡಿಂಗ್ ಡೈನಾಮಿಕ್ಸ್, ಲುಕ್ಸ್ ಈಗ ಕೂಡ ಯಾವೊಂದು ಬೈಕ್ ಬೀಟ್ ಮಾಡೋಕ್ಕಾಗಲ್ಲ. ಹಲವಾರು ಎಮಿಷನ್ ನಾರ್ಮ್ಸ್ ಬಂತು, ಲುಕ್ ಚೇಂಜ್ ಆಯಿತು. ಆದ್ರೂ ಈ ಒಂದು ಬೈಕ್ನ ಕ್ರೇಜು ಈಗ ಕೂಡ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಬ್ರ್ಯಾಂಡಿಗಿರೋ ಬೆಲೆ ಯಾವತ್ತೂ ಇದ್ದೇ ಇರುತ್ತೆ. ಯಮಹಾ MT-15 ಬೈಕ್ನ ಲುಕ್ಸು ಡಿಸೈನು ಡ್ಯೂಕ್ 200 ತರಾನೇ ಮಾಡಿದ್ದಾರೆ. ಮತ್ತೆ NS 200 ಬೈಕು ಈ ಒಂದು ಬೈಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿ ಬಿಟ್ಟಿದ್ದಾರೆ ಬಜಾಜ್ ಅವರೇ. ಬನ್ನಿ, ಈ ಬೈಕಲ್ಲಿ ಏನು ಅಪ್ಗ್ರೇಡ್ ಮಾಡಿದ್ದಾರೆ, ಏನು ಡಿಗ್ರೇಡ್ ಮಾಡಿದ್ದಾರೆ, ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಡ್ಯೂಕ್ 200 ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್. ಸೈಡ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಜೊತೆ ಬರುತ್ತೆ. 2024 ಇಯರ್ನ ಫಸ್ಟ್ 6 ಮಂತ್ಸ್ ಒಳಗಡೆ ನಾನು ಡ್ಯೂಕ್ 200 ರಿವ್ಯೂನ ಮಾಡಿದ್ದೆ. KTM ಕಂಪ್ನಿಗೆ ಒಂದು ಪ್ರಶ್ನೆ ಹಾಕಿದ್ದೆ, 10 ವರ್ಷದಿಂದ ಸೇಮ್ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಡ್ತಿದ್ದೀರಾ, ಅಪ್ಗ್ರೇಡ್ ಮಾಡಲ್ವಾ ಅಂತ ಕೇಳಿದ್ದೆ. ಡ್ಯೂಕ್ 200 ಸ್ಪೀಡೋಮೀಟರ್ ಯಾವಾಗ ಚೇಂಜ್ ಮಾಡ್ತಿರೋ, 10 ವರ್ಷದಿಂದ ಸೇಮ್ ಸ್ಪೀಡೋಮೀಟರ್ ಇದೆ. ಮೇ ಬಿ ಅವ್ರು ನನ್ನ ವಿಡಿಯೋ ನೋಡಿರಬೇಕು. ಅದಕ್ಕೋಸ್ಕರ ಈ ಒಂದು 2024 ಎಂಡಿಂಗ್ ನಲ್ಲಿ 5 ಇಂಚಸ್ ಕಲರ್ TFT ಡಿಸ್ಪ್ಲೇನ ಈ ಒಂದು ಬೈಕ್ ನಲ್ಲಿ ಈಗ ಬಿಟ್ಟಿದ್ದಾರೆ. ಬನ್ನಿ, ಈ ಒಂದು TFT ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ 5 ಇಂಚಸ್ ಕಲರ್ TFT ಡಿಸ್ಪ್ಲೇ ನಲ್ಲಿ ಬರುತ್ತೆ. ಈ ಒಂದು ಡಿಸ್ಪ್ಲೇನ ನ್ಯಾವಿಗೇಟ್ ಮಾಡೋಕೆ 4-ವೇ ಮೆನ್ಯೂ ಸ್ವಿಚಸ್ ಕೊಟ್ಟಿದ್ದಾರೆ. ಅಂದ್ರೆ ಸ್ವಿಚ್ ಗೇರ್ ಕೊಟ್ಟಿದ್ದಾರೆ. ಲೈಕ್ ಡ್ಯೂಕ್ 390 ಅಲ್ಲಿ ಯಾವ ತರ ಸ್ವಿಚಸ್ ಕೊಟ್ಟಿದ್ದಾರೆ ಅದೇ ತರ ಸ್ವಿಚಸ್ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಸ್ಪೀಡೋಮೀಟರ್, RPM ಮೀಟರ್, ಗೇರ್ ಪೊಸಿಷನ್ ಇಂಡಿಕೇಟರ್, ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ತೋರಿಸುತ್ತೆ. ಹೈಯರ್ RPM ಡ್ರೈವಿಂಗ್ ಮಾಡಿದಾಗ ಈ ಒಂದು ಡಿಸ್ಪ್ಲೇ ಆರೆಂಜ್ ಕಲರ್ ಗೆ ಕನ್ವರ್ಟ್ ಆಗುತ್ತೆ. ಸೂಪರ್ ಮೋಟೋ ABS ನ ಆಫ್ ಆನ್ ಮಾಡ್ಕೊಬಹುದು. ಈಗ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಆದ ಕಾರಣ ನ್ಯಾವಿಗೇಷನ್ ಬರುತ್ತೆ, ಜೊತೆಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಎಲ್ಲ ಮಾಡಬಹುದು. ರೈಡ್ ಮಾಡ್ಬೇಕಾದ್ರೆ ನಿಮ್ಮ ಹೆಡ್ಸೆಟ್ ನಲ್ಲಿ ಬರೋ ಸಾಂಗ್ಸ್ ನ ಹ್ಯಾಂಡಲ್ ಬಾರ್ ಬಟನ್ಸ್ ಅಲ್ಲಿ ಲೈಟ್ ಗ್ಲೋ ಆಗುತ್ತೆ. ನೈಟ್ ಟೈಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನು ಡ್ಯೂಕ್ 200 ಬೈಕಿಗೆ ಫ್ಯಾನ್ ಬಾಯ್. ಯಾಕಂದ್ರೆ 2012 ಅಲ್ಲಿ ಈ ಒಂದು ಬೈಕ್ ಲಾಂಚ್ ಆದಾಗ ಈ ಬೈಕ್ ನ ಫ್ರಂಟ್ ಸಸ್ಪೆನ್ಷನ್ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರ್ತಿತ್ತು. ಅವಾಗ ಯಾವ ಬ್ರ್ಯಾಂಡ್ ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, WP Apex USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರ್ತಿದೆ. ಅವಾಗಿಂದನೂ USD ಸಸ್ಪೆನ್ಷನ್ ಗುರು, ಈಗನೂ USD ಸಸ್ಪೆನ್ಷನ್. ಬ್ರ್ಯಾಂಡ್ ವ್ಯಾಲ್ಯೂ ಹಂಗೆ ಮೇಂಟೈನ್ ಆಗಿದೆ. ಅದಕ್ಕೋಸ್ಕರ ಆದ್ರೆ ಈ ಬೈಕ್ ನ ತಗೊಳ್ಬೇಕು. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಮೊದಲು WP Apex ಮೊನೋಶಾಕ್ ಸಸ್ಪೆನ್ಷನ್ ಬರ್ತಿತ್ತು, ಅಪ್ಗ್ರೇಡ್ ಮಾಡಿಲ್ಲ, ಈ ಒಂದು ಸಸ್ಪೆನ್ಷನ್ ಡಿಗ್ರೇಡ್ ಮಾಡಿದ್ದಾರೆ. ಬಟ್ ಈ ಒಂದು ಬೈಕ್ ನಲ್ಲಿ ಲಾಂಗ್ ಡ್ರೈವ್ಸ್ ಹೋಗೋರಿಗೆ ತುಂಬಾನೇ ಬೆನಿಫಿಟ್ ಆಗಿದೆ. ಯಾವ ತರ ಅಂದ್ರೆ WP ಮೊನೋಶಾಕ್ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡ್ ಇತ್ತು, ಆದ್ರೆ ನೈಟ್ರಾಕ್ಸ್ ಮೊನೋಶಾಕ್ ಸಸ್ಪೆನ್ಷನ್ ಸಾಫ್ಟ್ವೇರ್ ಸೈಡ್ ಇದೆ. ಇಟ್ಸ್ ಓಕೆ ಈ ಒಂದು ಸಸ್ಪೆನ್ಷನ್. ಬಟ್ TFT ಡಿಸ್ಪ್ಲೇಗೆ ಅಪ್ಗ್ರೇಡ್ ಮಾಡಿದಾರಲ್ಲ, ಅದೇ ಖುಷಿ ಅಂತಾನೆ ಹೇಳ್ಬೋದು. ಫ್ರೆಂಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸಿಂಗರ್ ಅನ್ನೆಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಫುಟ್ ಪೆಕ್ಸ್ ಎಲ್ಲ ಸಖತ್ತಾಗಿದೆ. ಅಂಡ್ ಮೇನ್ ಹೇಳ್ಬೇಕು ಅಂದ್ರೆ ಈ ಒಂದು ಫ್ರೇಮು ಸಖತ್ತಾಗಿದೆ. ಅಂದ್ರೆ ಫುಲ್ ಕಮಿಟೆಡ್ ಆಗಿರುತ್ತೆ, ವಿಂಡ್ ಬ್ಲಾಸ್ಟ್ ಆಗುತ್ತೆ, ಎಲ್ಲ ಇರುತ್ತೆ. ಬಟ್ ಓಡಿಸ್ಬೇಕಾದ್ರೆ ಒಂದು ಮಜಾ ಕೊಡುತ್ತೆ ಈ ಒಂದು ಬೈಕು. ಸೇಫ್ಟಿ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನೆಲ್ ABS ಜೊತೆ ಈ ಒಂದು ಬೈಕ್ ಬರುತ್ತೆ. ಫ್ರೇಮ್ ನ ಟೈಪ್ ಬಂದು ಸ್ಪ್ಲಿಟ್ ಟೆರ್ಲಿಸ್ ಫ್ರೇಮ್ ಬರುತ್ತೆ. ಹ್ಯಾಂಡಲ್ ಕ್ರಬ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಡ್ಯೂಕ್ 200 ಬೈಕ್ ಅಲ್ಲಿ ಒಂದು ಮೇಜರ್ ಬೆನಿಫಿಟ್ ಇದೆ. ಏನಪ್ಪಾ ಅಂದ್ರೆ ಇದರಲ್ಲಿ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ನ ಹಾಕೊಂಡು ಹೋಗ್ಬೋದು. NS 200 ನಲ್ಲಿ ಫೈಬರ್ ಬಾಡಿ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ನ ಹಾಕಕ್ ಆಗಲ್ಲ. ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಡ್ಯೂಕ್ 200 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ ಇಂಜಿನ್ ಸಿಲಿಂಡರ್ ಹೆಡ್ ಇರುತ್ತಲ್ಲ, ಜಸ್ಟ್ ಲೈಕ್ ಯಾವ ತರ ಡಿಸೈನ್ ಮಾಡಿರ್ತಾರೆ ಅಂದ್ರೆ 1290 ಡ್ಯೂಕ್ ಅಲ್ಲಿ ಯಾವ ತರ ಡಿಸೈನ್ ಮಾಡಿರ್ತಾರೋ ಅದೇ ತರ ಡ್ಯೂಕ್ 200 ಬೈಕ್ ನ ಇಂಜಿನ್ ಸಿಲಿಂಡರ್ ನ ಡಿಸೈನ್ ಮಾಡಿರ್ತಾರೆ. ಇಂಜಿನ್ ನ ಡಿಸ್ಪ್ಲೇಸ್ಮೆಂಟ್ 199cc ಬರುತ್ತೆ. ಇಂಜಿನ್ ನ ಟೈಪ್ ಬಂದು ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ DOHC ಸೆಟಪ್ ಬರುತ್ತೆ. FI ಇಂಜಿನ್ ವಿತ್ BS6 E25L ಕಂಪ್ಯಾಟಬಲ್ ಜೊತೆ ಬರುತ್ತೆ. ಈ ಒಂದು ಇಂಜಿನ್ ಮ್ಯಾಕ್ಸಿಮಮ್ ಪವರ್ 25 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 19.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 8000 RPM. 6-speed ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಅಂಡ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಬಂದು ಬೋಸ್ ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಬರುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ರಿಲ್ಯಾಕ್ಸ್ ಆಗಿ ರಿಲಯಬಲ್ ಆಗಿ ಲಾಂಗ್ ಡ್ರೈವ್ ಎಲ್ಲ ತಗೊಂಡೋಗ್ಬೋದು ಈ ಒಂದು ಬೈಕ್ ನ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 13 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 35 to 40 ಕೊಡುತ್ತೆ. ಸರ್ವಿಸ್ ಕಾಸ್ಟ್ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ 2000 ಇಂದ 3000 ರೂಪಾಯಿ ಬೀಳ್ಬೋದು. ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ನೀವು ಗಾಡಿನ ಯಾವ ತರ ಮೇಂಟೈನ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಸ್ಟ್ ಈ ಒಂದು ಬೈಕ್ ಅಲ್ಲಿ ಅಂಡರ್ ಬೆಲಿನ ಬರುತ್ತೆ. 10 ವರ್ಷದಿಂದ 12 ವರ್ಷದಿಂದನೂ ಅಂಡರ್ ಬೆಲಿ ಎಕ್ಸಾಸ್ಟ್. ಅಂಡ್
ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ NS 200 ತೊಗೊಳ್ಬೇಕಾ ಅಥವಾ ಡ್ಯೂಕ್ 200 ತೊಗೊಳ್ಬೇಕಾ ಅಂತ ಹೇಳಿದ್ರೆ ನಾನು ಹೇಳೋದೇನಂದ್ರೆ NS 200 ತಗೊಳ್ಳಿ ಅಂತ ಹೇಳ್ತೀನಿ. ಆದ್ರೆ ನಿಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಬೇಕಂದ್ರೆ ಡ್ಯೂಕ್ 200ಗೆ ಬರಬೇಕು. ಅಂಡ್ ಈ ಒಂದು ಗಾಡಿನ ಯಾರು ಬೇಕಾದ್ರೂ ತಗೊಳ್ಬೋದು, ಹುಡುಗಿ ಯಾರು ಬೇಕಾದ್ರೂ ತಗೊಂಡು ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಇನಿಷಿಯಲ್ ಡ್ಯೂಕ್ 200 ಬೈಕ್ ನ ಅಂದ್ರೆ BS3 BS4 ಇಂಜಿನ್ ಪರ್ಫಾರ್ಮೆನ್ಸ್ ಇತ್ತಲ್ಲ, ಆ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಬೈಕಲ್ಲಿ ಸಿಕ್ತಿಲ್ಲ. ಆದ್ರೂ KTM ಬೈಕ್ಸ್ ಅಂದ್ರೆ ಸಖತ್ ಇಷ್ಟ. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ KTM ಡ್ಯೂಕ್ 200 TFT ಡಿಸ್ಪ್ಲೇ ಇರೋ ಬೈಕ್ನ. ಸೊ ಬನ್ನಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಡಿಸ್ಪ್ಲೇ ಆ ಥರ ವರ್ಕ್ ಆಗುತ್ತೆ, ಡ್ಯೂಕ್ 390 ಥರನೇ ವರ್ಕ್ ಆಗುತ್ತೆ ಅಂತ ನೋಡೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ಬೈಕ್. ಇಂಜಿನ್ನ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. 10,000 RPM ಫುಲ್ ಟಚ್ ಆಗುತ್ತೆ. ಸೊ ಲೆಟ್ಸ್ ಗೋ ಫಾರ್ ಅ ರೈಡ್. ನಾನು ಹಳೆ ಡ್ಯೂಕ್ ಓಡಿಸಿದ್ದೀನಲ್ಲ, ಅಂದರೆ ನಾರ್ಮಲ್ LCD ಡಿಸ್ಪ್ಲೇ ಬರ್ತಿತ್ತಲ್ಲ, ಆ ಬೈಕ್ ಓಡಿಸ್ತಿದ್ನಲ್ಲ. ಸೊ ಆ ಬೈಕಿಗೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಲೈಕ್ ತುಂಬಾ ಚಿಕ್ಕದಾಗಿ ಮಾಡಿಬಿಟ್ಟಿದ್ದಾರೆ ನಾವು ಅನಿಸ್ತಿದೆ ಗಾಡಿ. ಹ್ಯಾಂಡಲ್ ಬಾರೂ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಿಚಸ್ ಎಲ್ಲ ಹೊಸದು ಹಾಕಿದ್ದಾರೆ ಡ್ಯೂಕ್ 390ದು. ಡಿಸ್ಪ್ಲೇ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಲೈಟ್ ಈ ಥರ ಫಾಲ್ ಆಗ್ತಿದೆ. ಇಟ್ ಈಸ್ ಅನ್ ಡೇ ಟೈಮ್ ರನ್ನಿಂಗ್ ಲೈಟ್. ಆ್ಯಂಡ್ ಇದು ಹೈ ಬೀಮು. ಸೊ ದಿಸ್ ಈಸ್ ಹೌ ದ ಲೈಟ್ ಫಾಲ್ ಆನ್ ದಿ ರೋಡ್ ಇನ್ ನೈಟ್ ಟೈಮ್. ಈಗ ರೋಡಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಗಾಡಿ ನೋಡೋಣ ಬನ್ನಿ. ತುಂಬಾ ಲೈಟ್ ವೇಟ್ ಆಗಿದೆ. WP ಸಸ್ಪೆನ್ಷನ್ ಫ್ರಂಟ್ದು ಮಸ್ತಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಟೆಸ್ಟ್ ಡ್ರೈವ್ ಗಾಡಿ, ಮೀಟರ್ ಬೋರ್ಡ್ ಕನೆಕ್ಟ್ ಮಾಡಿಲ್ಲ. ಸೊ ಅದರಿಂದ ಏನೋ ಸ್ಪೀಡ್ನ ಲೆಕ್ಕ ಹಾಕೋಕ್ಕಾಗಲ್ಲ, ಬಟ್ ಗೇಜ್ ಮಾಡ್ಬೋದು ಅಷ್ಟೇ. ಪಿಕಪ್ ಚೆನ್ನಾಗಿದೆ 4th ಗೇರಲ್ಲೂ. ನನ್ನ ವೆಯ್ಟ್ ಬಂದು 90 kg. ಹಪ್ಪಿ ಆ ಥರ ಆಗ್ತದೆ ನೋಡಿ. ಅಪ್ಪೇನೋ ಚೆನ್ನಾಗೂ ಹತ್ತತು, ಮನೋವರೂ ಚೆನ್ನಾಗಿ ಮಾಡ್ಬೋದು ಈ ಒಂದು ಬೈಕಲ್ಲಿ. ಪವರ್ ಇದೆ, 25 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಫಸ್ಟ್ ಗೇರಲ್ಲಿ ನಿಲ್ಲಿಸಿದ್ದೀನಿ ಆ್ಯಂಡ್ ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. 4th, 5th, 6th, ಆರಾಮಾಗಿ 80-90 ಟಚ್ ಆಗುತ್ತೆ. ತುಂಬಾ ಲೈಟ್ ವೇಟ್ ಆಗಿದೆ ಗಾಡಿ. ಆರಾಮಾಗಿ ಟಿಲ್ಟ್ ಮಾಡಿಕೊಂಡು ಸ್ಲೈಡ್ ಮಾಡ್ಕೊಂಡು ಹೋಗ್ಬೋದು. ಬ್ರೇಕಿಂಗ್ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಸಸ್ಪೆನ್ಷನು ನೈಟ್ರಾಕ್ಸ್ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಸ್ಮೂತ್ ಅನಿಸ್ತದೆ. WP ಒಂದು ಸ್ವಲ್ಪ ಸ್ಟಿಫರ್ ಸೈಡ್ ಇತ್ತು, ಇದು ಸ್ವಲ್ಪ ಏನೋ ಸ್ಮೂತ್ ಆಗಿದೆ ಅನಿಸ್ತಿದೆ. ಥ್ರಿಲ್ ಕೊಡುತ್ತೆ.
ಬ್ಯಾಕ್ ಸೈಡು 17 ಇಂಚಸ್ ಟೈರ್ ಪ್ರೊಫೈಲು, ವೈಡ್ ಟೈರ್ ಸೆಕ್ಷನು. ಮನುವರ್ ತೊಗೊಳ್ಬೇಕಾರೆಲ್ಲ ಭಯ ಕೊಡಲ್ಲ. ಹೇಳಿದ ಮಾತು ಕೇಳುತ್ತೆ, ನಮ್ಮ ಕಂಟ್ರೋಲಿಗೆ ಬರುತ್ತೆ ಆರಾಮಾಗಿ. ಮಿರರ್ಸ್ ಮಾತ್ರ ಒಂದು ಸ್ವಲ್ಪ ಚಿಕ್ಕದಾಗಿದೆ ಗುರು. ಐ ಥಿಂಕ್ ಚೇಂಜ್ ಮಾಡಿಸ್ಕೊಳ್ಬೇಕು. ಹಾರನೂ ಕೂಡ ಅಷ್ಟೇ ತುಂಬ ಲೌಡಾಗಿಲ್ಲ, ಚೇಂಜ್ ಮಾಡಿಸ್ಕೊಳ್ಬೇಕು. ಯಾಕಂದರೆ ಪವರ್ ಜಾಸ್ತಿ ಇದೆ 200cc ಒಳಗೆ. ಸೊ ಆದ ಕಾರಣ ಯು ವಾಂಟ್ ಟು ಚೇಂಜ್ ಹಾರನ್ ಆ್ಯಂಡ್ ಮಿರರ್ಸ್. ರೈಡಿಂಗ್ ಪೋಸ್ಚರ್ ಅಂತೂ ಹೆವಿಯಾಗಿದೆ. ಲೈಕ್ ನಮಗೆ ಹಳೆ ಡ್ಯೂಕ್ ಥರನೇ ಫೀಲ್ ಕೊಡ್ತಿದೆ. ಬಟ್ ಇಟ್ ಈಸ್ ಅನ್ BS6 Phase 2 ಇಂಜಿನ್. ಇಟ್ಸ್ ಓಕೆ. NS 200 ಕಂಪೇರ್ ಮಾಡಿದ್ರೆ ಈ ಒಂದು ಗಾಡಿ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂತ ಕರಿಬೋದು. ಆ್ಯಂಡ್ ಪವರ್ಫುಲ್ ಆಗಿದೆ, ಯೂತ್ಫುಲ್ ಆಗಿದೆ. ನಕ್ಕನ್ನು ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಮಾಡಿಫಿಕೇಷನ್ ಮಾಡ್ಬೋದು. ಒಂಥರ ಇದು ಏನೋ ಕಲ್ಟ್ ಗಾಡಿ ಅಂತ ಕರಿಬೋದು ನಾವೀಗ. ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ ಗುರು. ಐ ಥಿಂಕ್ ನನಗೆ ವೆಬ್ಸೈಟಲ್ಲಿ ನೋಡಿದೆ, ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ಅದನ್ನು ಕರೆಕ್ಟಾಗಿ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ನಾನು ಗಾಡಿ ಓಡಿಸಿದಾಗ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ ಅನಿಸ್ತಿದೆ. ಯಾಕಂದರೆ ಹಳೆ ಗಾಡಿ ಓಡಿಸಿದಾಗ ಈ ಗಾಡಿ ಓಡಿಸಿದಾಗ ಹೈಯರ್ ಸ್ಪೀಡ್ಸ್ನಲ್ಲಿ ಗೇರು ಬೇಗ ಶಿಫ್ಟ್ ಆಗುತ್ತೆ, ನಮಗೆ ಗ್ಯಾಪ್ ಕೊಡಲ್ಲ. ಬಟ್ ಅಫಿಷಿಯಲಾಗಿ ಎಲ್ಲೂ ನನಗೆ ಗೊತ್ತಿಲ್ಲ. ಅಂದರೆ ವೆಬ್ಸೈಟಲ್ಲಿ ಅದು ಹೋಗಿ ಬ್ರೌಸ್ ಮಾಡಿದ್ರೆ ತೋರಿಸ್ತಿಲ್ಲ ಅದು ಏನು ಸ್ಪೆಸಿಫಿಕೇಷನ್ ಏನು ಅಂತ. ಬಟ್ ಐ ಥಿಂಕ್ ಇರ್ಬೋದು ಅಂದ್ಕೊತೀನಿ. ಹೈವೇಯಲ್ಲಿ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು. ಈಗ ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಆ್ಯಂಡ್ ಬ್ಯಾಲೆನ್ಸಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೋದಾ ಅಂತ ನೋಡೋಣ ಬನ್ನಿ. ಆರಾಮಾಗೆ ಕಾರ್ನರಿಂಗ್ ಎಲ್ಲ ಮಾಡ್ಬೋದು. ಈಗ ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ಗಾಡಿ ತುಂಬಾ ಲೈಟ್ ವೆಯ್ಟ್ ಆಗಿದೆ, ಹೆಂಗೆ ಬೇಕಾದ್ರೂ ಅಡ್ಡಾಡ್ಕೊಳ್ಬೋದು. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ. ನನ್ನ ಹೈಟ್ ಬಂದು 5.7. ಸಿಟಿ ಯೂಸೇಜ್ಗಂತೂ ಚೆನ್ನಾಗಿದೆ ಗುರು. ಈ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಜ್ಜಿ, ಕಾಣಿಸೋದೇ ಇಲ್ಲ ಗುರು. ಫುಲ್ಲು ಏನೋ ಇನ್ಫಿನಿಟಿ ಡಿಸ್ಪ್ಲೇ ಆಗಿ ಮಾಡಿಬಿಟ್ಟಿದ್ದಾರೆ. ಲೈಕ್ ಹೆಂಗಂದ್ರೆ ಸ್ಪೀಡೋಮೀಟ್ರ್ ನೋಡ್ಬೇಕಂದ್ರೆ ನಾವು ತಲೆ ಬಗ್ಗಿಸ್ಲೇಬೇಕು, ಕಾಣಿಸೋದೇ ಇಲ್ಲ. ಏನೋ 10 ವರ್ಷ ಆದಮೇಲೆ ಬಿಟ್ಟಿದ್ದಾರೆ, ಚೆನ್ನಾಗೇ ಬಿಟ್ಟಿದ್ದಾರೆ. ಬಟ್ ಓಡಿಸ್ಬೇಕಾರೆಲ್ಲ ಸ್ಪೀಡೋಮೀಟರ್ ನೋಡೋಕ್ಕಾಗಲ್ಲ, ಫುಲ್ಲು ತಲೆ ಎತ್ಕೊಂಡೇ ಓಡಿಸ್ಬೇಕು. ಸೊ ಸ್ಪೀಡೋಮೀಟರ್ ಏನಿದ್ರು ನೀವು ಸೂಪರ್ ಮೋಟೋ ABS ಆಫ್ ಆನ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೇಕಷ್ಟೇ. ಆ್ಯಕ್ಚುಲಿ ಈ ಒಂದು ಬೈಕ್ ಬಂದು 2,03,000 ಅರೌಂಡ್ ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಆನ್ ರೋಡ್ ಪ್ರೈಸ್ ಅರೌಂಡ್ 60 ಅಂದ್ಕೊಳ್ಳಿ, 2,60,000 ಆಗುತ್ತೆ. ಆ ಒಂದು ಪ್ರೈಸ್ ರೇಂಜಿಗೆ 400cc ಬೈಕ್ಸ್ ಬರ್ತಿದ್ದಾವೆ. ಸೊ ನಿಮ್ಮ ಚಾಯ್ಸು ಯಾವುದು ಅಂತ ತಿಳ್ಕೊಳ್ಳಿ. 400cc ಬೇಕೋ, 200cc ಬೇಕೋ, ಅಥವಾ ಬ್ರ್ಯಾಂಡ್ ವ್ಯಾಲ್ಯೂ ಇರೋ ಬೈಕ್ ಬೇಕೋ, ಅಥವಾ ಸಾಕು ನಮಗೆ ಪವರ್ ಇದೆ ಸಾಕು ಮಿಕ್ಕಿದೆಲ್ಲ ನೋಡ್ಕೊತೀವಿ ಅಂತ ಇದ್ದರೆ ಐ ಕ್ಯಾನ್ ಸೇ ಗೋ ಫಾರ್ NS 400Z. You want brand value, then you want to come for a KTM. ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು. ಫುಟ್ ಪೆಗ್ಸು ರೇರ್ ಸೆಟಪ್ ಇದೆ. ನಕ್ಕನ್ ಗೇರ್ ಮಾತ್ರ ಸ್ಟಿಕ್ಕಾಗಿ ಚೇಂಜ್ ಆಗುತ್ತೆ. ಐ ಥಿಂಕ್ ಈ ಗಾಡಿನ ಆಫ್ ರೋಡ್ ಬೈಕಾಗಿ ಕನ್ವರ್ಟ್ ಮಾಡ್ಕೊಬೋದು ಆರಾಮಾಗಿ. ಯಾಕಂದರೆ ದಮ್ಮಿದೆ ಗಾಡಿಯಲ್ಲಿ, ಫುಲ್ಲು ನೇಕೆಡ್ ಗಾಡಿ ಇದು. ಸಿಟಿ ಯೂಸೇಜ್ಗಂತೂ ಚೆನ್ನಾಗಿದೆ. ಈ ಒಂದು ಗಾಡಿ ನೀವು ಟೂರಿಗೆ ಏನಾರ ತಗೊಂಡೋದ್ರೆ ಯು ಆ್ಯಂಡ್ ಐ ಥರನೇ ಇರ್ತದೆ. ಐ ಲವ್ ಯು, ಯು ಆ್ಯಂಡ್ ಐ ವಿಲ್ ಕ್ಯಾಚ್ ದಿ ಮೈಲ್. ಸೆಕ್ಸಿಯಾಗಿದೆ, ಬೊಂಬಾಟಾಗಿದೆ ಅಂತ ಹೇಳ್ಬೋದು. ಈ ಒಂದು ಗಾಡಿಯಲ್ಲಿ ಏನೋ DTSI ಇಂಜಿನ್ ಕೊಟ್ಟಿದ್ದಿದ್ರೆ, ಈ ಒಂದು ರೈಡಿಂಗ್ ಪೋಸ್ಚರಿಗೆ DTSI ಇಂಜಿನ್ ಕೊಟ್ಟಿದ್ದಿದ್ರೆ, ಅಂದರೆ ಪಲ್ಸರ್ NS 200 ಇಂಜಿನ್ ಕೊಟ್ಬಿಟ್ರೆ ನಕ್ಕಂದು ರಾಕೆಟ್. ಇದು ರಾಕೆಟು ಈಗಲೂ ರಾಕೆಟೇ. ಅಂದರೆ SpaceX
ಎಲಾನ್ ಮಾಸ್ಕ್ದು ರಾಕೆಟ್ ಇದೆಯಲ್ಲ, ಹೋಗ್ಬಿಟ್ಟು ಹಂಗೆ ಬಂದು ನಿಲ್ಲುತ್ತಲ್ಲ, ಆ ಥರ ಈ ಗಾಡಿ ಆಗಿಬಿಡ್ತದೆ. ಈ ಒಂದು ಬೈಕಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ ನೋಡಿ. ಸೈಡ್ ಸ್ಟ್ಯಾಂಡ್ ಹಾಕ್ತೀನಿ, ಇಂಜಿನ್ ಆಫ್ ಆಗುತ್ತೆ. ನ್ಯೂಟ್ರಲ್ನಲ್ಲಿ ಇದ್ದಾಗ ಆಗಲ್ಲ.